ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಕೇಸರಿ ಪಾಳೆಯದ ಸಂಪೂರ್ಣ ನಿದ್ದೆಗೆಡಿಸ್ತಾ ಇದೆ ಒಂದು ವಿಚಾರ. ಈಶ್ವರಪ್ಪ ಅವರ ಬಂಡಾಯ ಶಮನ ಮಾಡುವಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಯಶಸ್ವಿಯಾಗಿಬಿಡ್ತಾರೆ. ದೆಹಲಿಗೆ ಈಶ್ವರಪ್ಪನವರು ಹೋಗ್ತಾ ಇದ್ದಂತೇನೆ ಅಲ್ಲಿಂದ ಇವರಿಗೆ ಫರ್ಮಾನು ಹೊರಡಿಸ್ಬಿಡ್ತಾರೆ ಅವರು. ಆನಂತರ ಈಶ್ವರಪ್ಪನವರು ಚುನಾವಣೆಗೆ ಸ್ಪರ್ಧೆನೂ ಮಾಡಲ್ಲ, ಅವರು ಗಪ್ಚುಪ್ ಆಗಿಬಿಡ್ತಾರೆ. ನಿರೀಕ್ಷೆಗಳಿತ್ತು, ಇರಬಾರ್ದು ಅಂತೇನಿಲ್ಲ, ಹೈಕಮಾಂಡ್ ನಾಯಕರ ಮಾತಿಗೆ ಬೆಲೆ ಕೊಡ್ತಾರೆ ಅಂಥೇಳಿ. ಆದರೆ ಈಶ್ವರಪ್ಪ ಅವರು ನಿನ್ನೆ ನೋಡಿದ್ರೆ ತರಾತುರಿಯಲ್ಲಿ ದೆಹಲಿಗೆ ವಿಮಾನ ಹತ್ತಿದ್ರು. ದೆಹಲಿಗೆ ಹೋಗಿ ಬರಬೇಕು, ಅಮಿತ್ ಶಾ ಕರೆದಿದ್ದಾರೆ ಅಂತ. ಇವತ್ತು ನೋಡಿದ್ರೆ ಅಮಿತ್ ಶಾ ಇವ್ರನ್ನ ಮಾತೇ ಆಡಿಸಿಲ್ಲ ಅವರು. ಇಡೀ ಲೆಕ್ಕಾಚಾರ, ಇದರೊಂದಿಗೆ ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಯಾಕಂತ ಹೇಳಿದ್ರೆ ಇದು ಡೈರೆಕ್ಟಾಗಿ ಶಿವಮೊಗ್ಗದಲ್ಲಿ ಬಿ ಎಸ್ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ, ಈ ಫ್ಯಾಮಿಲಿಗೆ ತಲೆನೋವಾಗುವಂಥ ವಿಚಾರ. ಈಶ್ವರಪ್ಪನವ್ರು ಕಂಟೆಸ್ಟ್ ಮಾಡಿದ್ದೇ ಆದರೆ ವೋಟ್ಗಳು ವಿಭಜನೆ ಆಗಬಹುದು, ಈಶ್ವರಪ್ಪನೇ ಗೆಲ್ಲಬಹುದು ಅಥವಾ ರಾಘವೇಂದ್ರನೇ ಗೆಲ್ಲಬಹುದು, ಆ ಗೆಲ್ಲುವ ಸಾಧ್ಯತೆ ಕಡಿಮೆ ಮಾಡಬಹುದು, ಆಪೋಸಿಟ್ ಕ್ಯಾಂಡಿಡೇಟ್ಗೆ ಹೆಲ್ಪ್ ಆಗಬಹುದು. ಈ ಥರ ರಾಜಕೀಯ ಲೆಕ್ಕಾಚಾರ ಬೇರೆ ಬೇರೆ ಇರುತ್ತೆ. ಈ ಒಂದು ವರಿಷ್ಠರ ಭೇಟಿ ಮಾಡೋದಕ್ಕೆ ತೆರಳಿದಂಥ ಈಶ್ವರಪ್ಪ ಅವರು ಅಮಿತ್ ಶಾ ಅವರೊಂದಿಗೆ ಮಾತುಕತೆ ಮಾಡದೆಯೇ ವಾಪಸ್ಸಾಗಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಶಿವಮೊಗ್ಗದಲ್ಲೇ ಮಾತನಾಡಿದಂಥ ಅವರು ಏನೋ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಇದು ಶಿವಮೊಗ್ಗದಲ್ಲಿ ಹಾಗಾದರೆ ಸ್ಪರ್ಧೆ ಮಾಡೋದಕ್ಕೆ ಪರೋಕ್ಷವಾಗಿ ಈಶ್ವರಪ್ಪ ಅವರಿಗೆ ಸೂಚನೆ ಕೊಟ್ಟಂತೆ ಲೆಕ್ಕನಾ? ರಾಜ್ಯದಲ್ಲಿ ನೋಡಿದ್ರೆ ಕುಟುಂಬ ರಾಜಕಾರಣ ಬೆಳೀತಾ ಇದೆ ಜಾಸ್ತಿಯಾಗಿ. ಕುಟುಂಬ ರಾಜಕಾರಣವನ್ನೇ ಕಿತ್ತೊಗೆಯಬೇಕು ಅಂತ ನಾನು ಹೇಳಿದ್ದೇನೆ. ಆದರೆ ನನ್ನ ಎಲ್ಲ ಪ್ರಶ್ನೆಗಳಿಗೆ ಅವ್ರ ಬಳಿ ಉತ್ತರನೇ ಇರಲಿಲ್ಲ. ವಿಜೇಂದ್ರ ಇಡೀ ಕ್ಷೇತ್ರದಲ್ಲಿ ಷಡ್ಯಂತ್ರದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅವರಣ್ಣ ರಾಘವೇಂದ್ರ ಸೋಲುವ ಭೀತಿ ಅವರಿಗೆ ಕಾಡ್ತಾ ಇದೆ. ಪದೇ ಏನಾದರೂ ಮನವೊಲಿಸೋಕೆ ಬಂದರೆ ನಾನು ಬೇರೆ ಭಾಷೆಯಲ್ಲೇ ಮಾತನಾಡಬೇಕಾಗತ್ತೆ ವಿಜೇಂದ್ರ ಅವರಿಗೆ ಅಂತ ಕೂಡ ಈಶ್ವರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಂಬ ಸಂತೋಷದಿಂದ ಅವರ ಆಹ್ವಾನಕ್ಕೆ ನಾನು ಡೆಲ್ಲಿಗೆ ಹೋಗಿದ್ದೆ. ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೇಲಿ ಭೇಟಿ ಆಗಬೇಕು ಅನ್ನೋಂಥ ಅಂಶವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ನನಗೆ ತಿಳಿಸಿದರು. ಅವ್ರ ಮನೆ ನಂಬರು ನನ್ನ ಹತ್ತಿತ್ತು. ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ. ನೋಡಿದಾಗ 2 ಸರಿ ಮಾಡಿದೆ, 3 ಸರಿ ಮಾಡಿದೆ. 3 ಸರಿ ಹೇಳಿದ್ರು, ಅಮಿತ್ ಶಾ ಇನ್ನು ಬಂದಿಲ್ಲ, ಬರ್ತಿದ್ದಂಗೆ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಕೊನೆಗೆ ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ. ವಾಪಸ್ ಹೋಗ್ಬೋದು ಅಂದರು. ಇದರ ಅರ್ಥ ನೀ ಶಿವಮೊಗ್ಗಕ್ಕೆ ವಾಪಸ್ ಹೋಗು, ನಾಮಿನೇಷನ್ ಹಾಕು, ಗೆಲ್ಲು ಅನ್ನೋಂಥ ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋದು ಮಾತಾಡಿಸಪಡ್ತೀನಿ. ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತಿದ್ದೀರಿ, ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಬೇಕು, ಅದನ್ನು ಕಿತ್ತು ಬಿಸಾಕಬೇಕು ಅಂತ. ಆ ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಿತ್ತು ಹೋಗಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡಿದ್ದೇವೆ. ಇದನ್ನು ಒಂದು ಅವ್ರು ಹೇಳಿದೆ. ಎರಡನೇದು, ಹಿಂದುತ್ವದ ಬಗ್ಗೆ ನೀವು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀರಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಹೋರಾಟಗಾರರು ಮಾನ್ಯ ಯಡಿಯೂರಪ್ಪನವ್ರ ಕುಟುಂಬ ಮೂಲೆಗುಂಪು ಮಾಡ್ತಾ ಇರೋದಂತ ಗಮನಿಸಿ ಕಾರ್ಯಕರ್ತರ ನೋವಿನ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋಂಥ ಅಂಶವನ್ನು ಅವ್ರಿಗೆ ಹೇಳಿದೆ. ನನಗನ್ಸುತ್ತೆ ಅವ್ರು ಯಾಕೆ ಭೇಟಿ ಕೊಡಲಿಲ್ಲ ಅಂತಂದರೆ ಅವ್ರ ಹತ್ರ ಇದ್ಯಾವುದಕ್ಕೂ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ಯಾವ ವಿಚಾರ ತಗೊಂಡು ಇವರು ಹೋರಾಟ ಮಾಡ್ತಿರೋ ಒಂದು ಸಿದ್ಧಾಂತ ಇದೆ. ಯಾವ ಕಾರಣಕ್ಕೂ ಕೂಡ ಅವರು ವಾಪಸ್ ತೊಗೊಂಡು ಸೂಕ್ತ ಅಲ್ಲ ಅನ್ನೋಂಥ ಒಂದು ಉದ್ದೇಶದಿಂದ ಅವರು ನನಗೆ ಭೇಟಿ ಕೊಡಲಿಲ್ಲ. ಅವರಿಗೆ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೆಟ್ಟ ರಾಜಕಾರಣ, ಷಡ್ಯಂತ್ರ ರಾಜಕಾರಣ ಮಾಡಿ ಅಭ್ಯಾಸ. ಅವ್ರ ಷಡ್ಯಂತ್ರ ರಾಜಕಾರಣಕ್ಕೆ ಇವತ್ತು ರಾಜ್ಯದ ಜನ ಬಗ್ಗಲ್ಲ, ನಮ್ಮ ಕಾರ್ಯಕರ್ತರು ಬಗ್ಗಲ್ಲ, ನಾನಂತೂ ಬಗ್ಗಲ್ಲ. ಇನ್ನೊಮ್ಮೆ ವಿಜೇಂದ್ರಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ರಾಜ್ಯದ ಕಾರ್ಯಕರ್ತರು ಗೊಂದಲವನ್ನು ಉಂಟು ಮಾಡೋಕ್ಕೆ